ಅಸಲಿ ಮಗನ ಬಗ್ಗೆ ನಯಾ ಪೈಸಾ ಟೆನ್ಷನ್ ಇಲ್ಲ. ನಕಲಿ ಮಗ ಟೆನ್ಷನ್ ಕೊಡೋಷ್ಟು ಯಾರೂ ಕೊಡ್ತಿಲ್ಲ. ವಾ, ವಾಟ್ ಅ ಬ್ಯೂಟಿಫುಲ್ ಲೈಫ್. ಮುಚ್ಚು ಬಾಯ್, ನಿನಗೆ ನನ್ನ ಪರಿಸ್ಥಿತಿ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ಆ ತಿಪ್ಪೆಲ್ ಬಿದ್ದಿರ್ಬೇಕಾಯ್ತು ಅಂತ ಬಂದು ಮಾತ್ರ ಅನಾಹುತ ನೋಡ್ತಾ ಇದ್ರೆ ನನ್ನ ತಲೆ ಕೆಡ್ತಾ ಇದೆ. ಆಕ್ಚುಯಲ್ ಫನ್ ಇರೋದೇ ಅಲ್ಲಲ್ವಾ ಡ್ಯಾಡ್? ನೀವು ಎಷ್ಟೇ ಕೋಪಿಸ್ಕೊಂಡ್ರು ಹೇಟ್ ಮಾಡಿದ್ರು ಒಂದಂತೂ ಒಪ್ಕೊಳ್ಳೇಬೇಕು, ಅವನ ಜೊತೆ ಆಟ ಆಡೋದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅವನು ಏನು ಪ್ಲ್ಯಾನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬೆಸ್ಟ್ ಅಪೋನೆಂಟ್. ಅವನು ಏನು ಪ್ಲಾನ್ ಬೇಕಾದರೂ ಮಾಡಲಿ, ಅವನ ಪ್ಲಾನ್ನ ಹೇಗೆ ನೆಲಕರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಇಲ್ಲಿ ಬಂದು ನನಗೆ ತಮಾಷೆ ಮಾಡೋದೇನು ಬೇಕಾಗಿಲ್ಲ. ನಾನು ತಮಾಷೆ ಮಾಡ್ತಿಲ್ಲ ಡ್ಯಾಡ್. ಐ ಆಮ್ ಟೆಲಿಂಗ್ ಯು ದ ಆಕ್ಚುಯಲ್ ಟ್ರೂತ್. ನೀವು ಅವನ ಮುಂದೆ ಹೆಲ್ಪ್ಲೆಸ್ ಆಗ್ತಿರೋದು ನನ್ನ ಕಣ್ಮುಂದೆ ಕ್ಲಿಯರಾಗಿ ಕಾಣ್ತಾ ಇದೆ. ಡ್ಯಾಡ್, ನಿಮ್ಗೆ ಆಶ್ಚರ್ಯ ಆಗ್ತಿಲ್ವಾ? ನೀವು ಅಷ್ಟು ಕಷ್ಟಪಟ್ಟು ಅವನ್ನ ತುಳಿಯಕ್ಕೆ ನೋಡ್ತಿದ್ರು, ಅವನು ಯಾವುದಕ್ಕೂ ಬಗ್ದೆ ನಿಮಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾನೆ. ವಾಟ್ ಅನ್ ಇಂಟ್ರೆಸ್ಟಿಂಗ್ ಫೈಟ್ ಅಲ್ವಾ? ನೀನು ನನ್ನ ತಾಳ್ಮೆನ ಕೆಣಕ್ತಾ ಇದೀಯ. ನೋಡ್ತಾ ಇರು ಅವನ ಕತೆನ ನಾನು ಹೇಗೆ ಮುಗಿಸ್ತೀನಿ ಅಂತ. ನೀವು ಒಂದು ಕತೆ ಮುಗಿಸೋ ಬರದಲ್ಲಿ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತಲೂ ಗೊತ್ತಿರಲ್ಲ ನಿಮಗೆ. ಈಗಲೂ ನೋಡಿ, ಆ ಕರ್ಣನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮಗೆ ಡಿಸ್ಕಸ್ ಮಾಡೋಕ್ಕೆ ಆ ಕರ್ಣನ್ ಟಾಪಿಕ್ ಬಿಟ್ಟರೆ ಬೇರೆ ಟಾಪಿಕ್ಕೇ ಇಲ್ಲ. ಡ್ಯಾಡ್, ಭೂಮಿ ಸೂರ್ಯನ ಸುತ್ತ ಸುತ್ತಾ ಇದೆ. ನೀವು ಆ ಕರ್ಣನ್ ಸುತ್ತ ಹೊತ್ಕೊಂಡು ಉರಿಯೋದು ಯಾರು? ಯೋಚನೆ ಮಾಡಿ ಡ್ಯಾಡ್.